ಪರಾಶಕ್ತಿ 2026 ಈ ಒಂದು ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ, ಇದೊಂದು ಸಮಾಜದ ಮೇಲೆ ಎತ್ತಿದ ಪ್ರಶ್ನೆ. ಪರಾಶಕ್ತಿ ಕನ್ನಡ ಡಬ್ಬಿಂಗ್ ಬಂದ ಮೇಲೆ ಜನ ಒಂದು ಮಾತು ಹೇಳುತ್ತಿದ್ದಾರೆ, ಇದು ಸಿನಿಮಾವಲ್ಲ ಎಚ್ಚರಿಕೆ ಅಂತ. ನೀವು ಸಾಮಾನ್ಯವಾಗಿ ಸಾಮಾಜಿಕ ಸಿನಿಮಾ ಅಂದುಕೊಂಡ್ರೆ ನೀವು ದೊಡ್ಡ ತಪ್ಪು ಮಾಡ್ತೀರಾ. ಪರಾಶಕ್ತಿ ಒಂದು ವ್ಯಕ್ತಿಯ ಕಥೆಯಲ್ಲ, ಇದು ಒಂದು ಸಾಮಾಜಿಕ ವಿರುದ್ಧ ಕೂಗು. ಹಾಗೆ ಈ ಒಂದು ಸಿನಿಮಾದಲ್ಲಿ ನಾಯಕ ಸಾಮಾನ್ಯ ವ್ಯಕ್ತಿ ಆಗಿರ್ತಾನೆ, ಆದರೆ ಅವನ ಜೀವನಕ್ಕೆ ಆಗುವ ಅನ್ಯಾಯ ಅವನನ್ನು ಪ್ರಶ್ನೆ ಕೇಳು ಹಾಗೆ ಮಾಡುತ್ತದೆ. ಧರ್ಮ, ರಾಜಕೀಯ, ಸಮಾಜದಲ್ಲಿ ಆಗುವಂಥ ಪ್ರತಿಯೊಂದು ಘಟನೆ ಎಲ್ಲವೂ ಕೂಡ ಮುಖಾಮುಖಿ ಆದಾಗ ಅಲ್ಲಿ ಆಗುವಂಥ ನೆಕ್ಸ್ಟ್ ಸ್ಟೆಪ್ ಏನಂತ ನೀವು ಸಿನಿಮಾದಲ್ಲಿಯೇ ನೋಡಬೇಕು. ತುಂಬ ಚೆನ್ನಾಗಿಯೇ ಸಿನಿಮಾ ಕತೆ ಹಾಗೂ ಅಲ್ಲಿ ಬರುವಂಥ ಸ್ಕ್ರೀನ್ ಪ್ಲೇ, ನರೇಷನ್ ಮತ್ತು ಕಂಟೆಂಟ್ ಕ್ವಾಲಿಟಿ ತುಂಬ ಚೆನ್ನಾಗಿಯೇ ಕೊಟ್ಟಿದ್ದಾರೆ. ಪ್ರೆಸೆಂಟ್ ನಮ್ಮ ಸಮಾಜದಲ್ಲಿ ಆಗುವಂಥ ಅನ್ಯಾಯ, ರಾಜಕೀಯ ಮಧ್ಯೆ ಜಾತಿ, ಧರ್ಮ ಏನೆಲ್ಲ ಆಗ್ತಾ ಇದ್ದು ಅದಕ್ಕೆ ಇದರಲ್ಲಿ ತುಂಬ ಚೆನ್ನಾಗಿಯೇ ತೋರಿಸಿ ಕೊಟ್ಟಿದ್ದಾರೆ. ನೀವು ದಯವಿಟ್ಟು ಸಿನಿಮಾವನ್ನು ಕೂಡ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡಿಕೊಳ್ಳಬಹುದು. ಮತ್ತು ನಾಯಕ ಸತ್ಯದ ಕಡೆ ನಿಂತಾಗ ಅವನ ವಿರುದ್ಧ ವ್ಯವಸ್ಥೆ ನಿಲ್ಲುತ್ತದೆ. ಆ ಪ್ರಶ್ನೆ ಕೇಳಿದರೆ ತಪ್ಪ, ಸತ್ಯ ಮಾತಾಡಿದ್ರೆ ತಪ್ಪ, ಅಪರಾಧನೇ ಅನ್ನೋದು ದೊಡ್ಡ ಸಿನಿಮಾದಲ್ಲಿ ಪ್ರತಿ ಒಂದೊಂದು ಪಾತ್ರೆಗೆ, ಪ್ರತಿಯೊಂದೊಂದು ಕತೆಗೆ ತುಂಬ ಚೆನ್ನಾಗಿಯೇ ಅರ್ಥ ಮಾಡಿಸಿದ್ದಾರೆ. ಸಿನಿಮಾದ ಕತೆ, ಡೈರೆಕ್ಟರ್ ಆಗ್ಬೋದು, ಸಿನಿಮಾಟಿಕ್ ಟೋಟಲ್ ಟೀಮ್. ಹಾಗೆ ಪರಾಶಕ್ತಿನಲ್ಲಿ ಎಮೋಷ್ನಲ್ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಮತ್ತು ನ್ಯಾಚುರಲ್ ಆಗಿ ಸಮಾಜದಲ್ಲಿ ಆಗುವಂಥ ಘಟನೆ ಸಿನಿಮಾದ ಮುಖಾಂತರ ಜನಗಳಿಗೆ ಮುಟ್ಟೋ ಹಾಗೆಯೇ ಸಿನಿಮಾ ಡಿಸೈನಿಂಗ್ ಆಗ್ಬೋದು, ಆ ಒಂದು ಸಿನಿಮ್ಯಾಟಿಕ್ ವರ್ಕ್, ಡೈಲಾಗ್ಸ್ ರೈಟಿಂಗ್ ಮತ್ತು ಕಥೆಯ ನರೇಷನ್ ತುಂಬ ಚೆನ್ನಾಗಿ ಇದರಲ್ಲಿ ವರ್ಕ್ ಆಗಿದೆ ಅಂತ ಹೇಳಬಹುದು. ಈ ಒಂದು ಸಿನಿಮಾ ನೇರವಾಗಿ ಏನೂ ಕೂಡ ಹೇಳೋದಿಲ್ಲ, ಆದರೆ ನೀವು ಸಿನಿಮಾ ನೋಡುವಾಗ ಪ್ರತಿಯೊಂದೊಂದು ಸೀನ್ ಅರ್ಥ ಮಾಡಿಕೊಂಡ್ರೆ ಪ್ರೆಸೆಂಟ್ ನಮ್ಮ ದೇಶದಲ್ಲಿ, ನಮ್ಮ ರಾಜಕೀಯದಲ್ಲಿ, ನಮ್ಮ ಸಮಾಜದಲ್ಲಿ ಆಗುವಂಥ ಜಾತಿ, ಧರ್ಮ, ಭೇದ ಭಾವ ಏನೆಲ್ಲ ಆಗ್ತಾ ಇದೆಯೋ ಅದನ್ನು ಸಿನಿಮಾ ಚೆನ್ನಾಗಿಯೇ ಯೂಸ್ ಅಂದರೆ ಪ್ರತಿಯೊಬ್ಬ ಜನಗಳಿಗೆ ಅರ್ಥ ಮಾಡಿಸಿದ್ದಾರೆ ಸಿನಿಮಾದ ಪ್ರಮುಖ ಭಾಗದಲ್ಲಿ. ಹಾಗೆ ಸಿನಿಮಾದ ಕೊನೆಯ ಅಂದರೆ ಕ್ಲೈಮ್ಯಾಕ್ಸ್ ಭಾಗಕ್ಕೆ ಬಂದಾಗ ಒಂದು ಸತ್ಯ ಹೊರಬರುತ್ತದೆ. ಅದು ನಾಯಕನ ಜೀವನವೇ ಅಲ್ಲ, ನಿಮ್ಮ ಯೋಚನೆಯನ್ನು ಬದಲಿಸುವಂಥ ಒಂದು ಕತೆ ಆಗಿರುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಒಬ್ಬ ವಿರುದ್ಧ, ಸಮಾಜದ ವಿರುದ್ಧ ಹೋರಾಡಿ ಅವನಿಗೆ ಸಿಕ್ಕ ಪ್ರತಿಫಲ ತುಂಬ ಚೆನ್ನಾಗಿಯೇ ಎಲ್ಲರಿಗೂ ಇಷ್ಟ ಆಗುತ್ತದೆ. ತಾನು ತನ್ನಂಥ ಬದಲಾವಣೆ ಪ್ರತಿಯೊಬ್ಬರಿಗೂ ಯೂಸ್ ಆಗಿ ಆಗುತ್ತದೆ. ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ, ಸ್ಕ್ರೀನ್ ಟೈಮಿಂಗ್ ತುಂಬ ಯೂನಿಕ್ ಆಗಿಯೇ ಪ್ರೆಸೆಂಟ್ ಪ್ಲೇಸ್ಮೆಂಟ್ ಆಗ್ಬೋದು, ಅಲ್ಲಿ ಬರುವಂಥ ಸೀನ್ಗೆ ಕೊಟ್ಟಂಥ ಕಂಟೆಂಟ್ ತುಂಬ ಚೆನ್ನಾಗಿಯೇ ವರ್ಕ್ ಆಗಿದೆ. ಹಾಗೆ ಪರಾಶಕ್ತಿ ಈ ಒಂದು ಸಿನಿಮಾ ತುಂಬ ಜನರಿಗೆ ಇಷ್ಟ ಆಗಲ್ಲ, ಆದರೆ ಸಿನಿಮಾ ಯೋಚಿಸಿ ಅರ್ಥ ಮಾಡಿಕೊಂಡವರಿಗೆ ಈ ಸಿನಿಮಾ ತುಂಬ ಚೆನ್ನಾಗಿಯೇ ಅರ್ಥವಾಗುತ್ತದೆ ಮತ್ತು ಇಷ್ಟ ಕೂಡ ಆಗುತ್ತದೆ. ನಿಮಗೆ ಇದೇ ರೀತಿ ಕನ್ನಡ ಡಬ್ಬಿಂಗ್ ಸಿನಿಮಾಗಳು ಇಷ್ಟವಾಗಿದ್ದರೆ ಈ ಒಂದು ಸಿನಿಮಾದ ಅಭಿಪ್ರಾಯ ನಮಗೆ ಕಾಮೆಂಟ್ ಮಾಡಿ. ಇದೇ ರೀತಿ ಅಪ್ಕಮಿಂಗ್ ಡೇಸಲ್ಲಿ ಕನ್ನಡ ಡಬ್ಬಿಂಗ್ ಮೂವಿ ರಿವ್ಯೂ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ, ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.